ಒಂದು ಸಿನಿಮಾ ನಿರ್ಮಾಣದ ಹಿಂದೆ ನೂರಾರು ಕಾರ್ಮಿಕರ ಪರಿಶ್ರಮ ಅಡಗಿರುತ್ತೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರತ್ಯೇಕವಾಗಿಯೇ ಕಾರ್ಮಿಕವಿದೆ. ಆದರೆ ಇಡೀ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸಿನಿಮಾ ಮತ್ತು ಸಾಂಸ್ಕೃತಿಕ ವಲಯದ ಕಾರ್ಮಿಕರಿಗೆ ಭದ್ರತೆ ಒದಗಿಸುವ ಯೋಜನೆ ರೂಪಿಸಿರಲಿಲ್ಲ. ಹಾಗಾದರೆ ಆ ಯೋಜನೆ ಯಾವುದು? ಏನೆಲ್ಲ ಅನುಕೂಲಗಳಿದ್ದಾವೆ ನೋಡಿ. ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಯೋಜನೆ. ಸಿನಿಮಾ ಮತ್ತು ಸಾಂಸ್ಕೃತಿಕ ವಲಯ ನಮ್ಮ ನಡುವಿನ ಪ್ರಮುಖ ವಲಯ. ಈ ವಲಯಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಈವರೆಗೆ ದೇಶದ ಯಾವುದೇ ರಾಜ್ಯದಲ್ಲಿ ಸಾಮಾಜಿಕ ಹಾಗೂ ಜೀವನ ಭದ್ರತೆಗಳೇ ಇರಲಿಲ್ಲ. ಇಲ್ಲಿ ದುಡಿಯುವ ವರ್ಗವನ್ನ ಕಾರ್ಮಿಕ ಎಂದು ಗುರುತಿಸುವ ಕೆಲಸ ಆಗಿರಲಿಲ್ಲ. ಇದನ್ನ ಮನಗಂಡ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯು ಈ ವರ್ಗದ ಶ್ರಮಿಕರನ್ನ ಕಾರ್ಮಿಕರು ಅಂತ ಗುರುತಿಸಿದೆ. ಇವರನ್ನೆಲ್ಲ ಒಂದು ಕ್ಷೇಮಾಭಿವೃದ್ಧಿ ಮಂಡಳಿಯ ಅಡಿಗೆ ತಂದು ನೆರವು ನೀಡುವ ಉದ್ದೇಶದಿಂದ ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ ಲಾಡ್ ರವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆಯನ್ನ ರೂಪಿಸಿ ಜಾರಿಗೆ ತಂದಿದೆ. ಸಿನಿಮಾ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೂ ಅಪಾಯ ತಪ್ಪಿದ್ದಲ್ಲ. ಸಿನಿಮಾದಲ್ಲಿ ಫೈಟಿಂಗ್ ದೃಶ್ಯಗಳನ್ನ ಮಾಡುವ ಸಾಹಸ ಕಲಾವಿದರು ಸದಾ ಅಪಾಯವನ್ನ ಎದುರಿಸ್ತಾರೆ. ಮೈ ಕೈಗೆ ಗಾಯವಾದರೆ ಚಿಕಿತ್ಸೆಯ ಅಗತ್ಯವಿರುತ್ತೆ. ನಾಟಕಗಳಲ್ಲಿ ಅಟ್ಟಣಿಗೆ ಮಾಡುವಾಗ ಮೇಲಿಂದ ಕೆಳಗೆ ಬೀಳುವ ಸಂದರ್ಭವಿರುತ್ತೆ. ಇಂಥ ವೇಳೆ ಈ ಮಸೂದೆ ನೆರವಿಗೆ ಬರುತ್ತೆ. ರಾಜ್ಯ ಸರ್ಕಾರದ ಈ ಮಹತ್ವದ ಮಸೂದೆ 2 ವಿಧಾನ ಮಂಡಲಗಳಲ್ಲಿ ಅಂಗೀಕಾರವಾಗಿ ರಾಜ್ಯಪಾಲರಿಂದ ಸಹ ಅನುಮೋದನೆಗೊಂಡಿದೆ. ಈ ಮಸೂದೆಯಿಂದ ಸಾಂಸ್ಕೃತಿಕ ಮತ್ತು ಸಿನಿ ಕ್ಷೇತ್ರದ ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನವಾಗಿದೆ. ಅವರ ಕುಟುಂಬದ ಸದಸ್ಯರಿಗೆ ನೆಮ್ಮದಿ ಒದಗಿಸಿದೆ. ಇಡೀ ದೇಶದಲ್ಲೇ ಮಾದರಿಯಾದ ಇಂಥ ಮಸೂದೆ ರೂಪಿಸಿ ಜಾರಿ ಮಾಡಿರೋದು ಕರ್ನಾಟಕವೇ ಮೊದಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.